ಇವತ್ತು BJP ಮತ್ತು JDS ಭ್ರಷ್ಟಾಚಾರದ ವಿರುದ್ಧ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಬಿಡದಿ ದಾಟಿ ಈಗ ರಾಮನಗರದ ಕಡೆ ಬರ್ತಾ ಇದ್ದಾರೆ. ನಾವು ಜನಾಂದೋಲನವನ್ನು ಮಾಡ್ತಾ ಇದ್ದೀವಿ. BJP ಪಕ್ಷ ನಾನು ಹಿಂದೆ 2018ರಲ್ಲಿ ಹೇಳ್ತಾ ಇದ್ದೆ, BJP ಅಂದರೆ ಭ್ರಷ್ಟ ಜನರ ಪಕ್ಷ ಅಂತ ನಾನು ಹೇಳ್ತಾ ಇದ್ದೆ. 7 ವರ್ಷಕ್ಕೆ ಮುಂಚೆನೇ ಹೇಳ್ತಾ ಇದ್ದೆ. BJP ಅಂದರೆ ಪಕ್ಷನೇ ಭ್ರಷ್ಟಾಚಾರದ ಗಂಗೋತ್ರಿ BJP ಪಕ್ಷ. ಅದರಲ್ಲಿರ್ತಕ್ಕಂಥವರೆಲ್ಲ ಕೂಡ ಭ್ರಷ್ಟಾಚಾರಿಗಳೇ. ಭ್ರಷ್ಟರಲ್ಲಿ ಭ್ರಷ್ಟರು BJP ಅವರು, ಕಡು ಭ್ರಷ್ಟರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಮತ್ತು ನಮ್ಮ ರಾಜ್ಯದಲ್ಲೇ ಅಲ್ಲ, ದೇಶದಲ್ಲಿರ್ತಕ್ಕಂಥ BJP ಸರ್ಕಾರಗಳು ಮತ್ತು ಬೇರೆ ಬೇರೆ ವಿಪಕ್ಷಗಳಲ್ಲಿದ್ದಂಥ ಹಲವಾರು ಮೇಲೆ ವಿಪಕ್ಷಗಳ ಅಪಾದನೆಗಳಿದ್ದಂಥವ್ರನ್ನೆಲ್ಲ ಭ್ರಷ್ಟರನ್ನೆಲ್ಲ ಕೂಡ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡಿದ್ದಾರೆ. ಒಬ್ಬರನ್ನ ವೆಸ್ಟ್ ಬೆಂಗಾಲ್ ಪಕ್ಕದಲ್ಲಿರ್ತಕ್ಕಂಥ ರಾಜ್ಯಕ್ಕೆ ಅವ್ರ ಮೇಲೆ ಅಪಾದನೆ ಇತ್ತು, ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ವೆಸ್ಟ್ ಬೆಂಗಾಲಲ್ಲಿ ಸುರೇಂದ್ರ ಮೋದಿ ಅಧಿಕಾರಿ ಅಂತ ಒಬ್ಬರಿದ್ರು, ಅವ್ರ ಮೇಲೆ ಭ್ರಷ್ಟಾಚಾರದ ಅಪಾದನೆ ಇತ್ತು, ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅಪೋಸಿಷನ್ ಲೀಡರ್ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿದ್ದಂಥ ನಮ್ಮ ಪಕ್ಷ NCPಯಲ್ಲಿದ್ದಂಥವ್ರು ಸೇರಿಸ್ಕೊಂಡು ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಮತ್ತು ನಮ್ಮ ಪಕ್ಷದ ಮುಖ್ಯಮಂತ್ರಿ ಆಗಿದ್ದಂಥವ್ರನ್ನ ಮಹಾರಾಷ್ಟ್ರದವ್ರನ್ನ ಹೆದರಿಸಿ ಬೆದರಿಸಿ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ರಾಜ್ಯಸಭಾ ಸ್ಥಾನ ಕೊಟ್ಟಿದ್ದಾರೆ. ಈ ಥರ ವಿಪಕ್ಷಗಳಲ್ಲಿದ್ದಂಥ ಅಪಾದನೆಗಳಿದ್ದಂಥ ಎಲ್ಲ ಭ್ರಷ್ಟರನ್ನು ಕೂಡ ಅವರು ಪಕ್ಷಕ್ಕೆ ಸೇರಿಸ್ಕೊಂಡು BJP ಪಕ್ಷ ಭ್ರಷ್ಟ ಜನರ ಪಕ್ಷ ಇವತ್ತು ಮಾರ್ಪಾಟಾಗಿದೆ. ಇವತ್ತು ಅದೇ ಜನ ಭ್ರಷ್ಟ ಜನ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಇವತ್ತು ಹೋರಾಡ್ತಾ ಇದ್ದಾರೆ. ಮತ್ತು ಬರೀ ಭ್ರಷ್ಟಾಚಾರಿಗಳೆಲ್ಲ ಅವರು ಬುರುಡೆ ಜನರು. ನಾನು ಬಹಳ ಸಲ ಹೇಳಿದ್ದೀನಿ, BJP ಅಂದರೆ ಬುರುಡೆ ಜನರ ಪಕ್ಷ ಅಂತ. ಅವರ ಪ್ರಧಾನಮಂತ್ರಿಯಿಂದ ಹಿಡಿದು ಸಾಮಾನ್ಯ ಕಾರ್ಯಕರ್ತನವರೆಗೂ ಕೂಡ ಅವರು ಸುಳ್ಳು ಹೇಳಿ ಅಂತಂದರೆ ಅವ್ರು ನಿದ್ರೆ ಬರೋದಿಲ್ಲ. ಈ ಜರ್ಮನ್ನಲ್ಲಿ ಒಬ್ಬ ಹಿಟ್ಲರ್ ಇದ್ದ, ಆ ಹಿಟ್ಲರ್ ಆದರೂ ಒಬ್ಬ ಗೋಬಲ್ಸ್ ಅಂತ ಒಬ್ಬ ಇದ್ದ, ಅವನ ಮಂತ್ರಿ. ಅವ್ನಿಗೆ ಯಾವ ಪೋರ್ಟ್ಫೋಲಿಯೋನೂ ಇಲ್ಲ. ಅವ್ನಿಗೇನು ಪೋರ್ಟ್ಫೋಲಿಯೋ, ಅವನ ಕೆಲಸ ಏನು ಅಂದರೆ ಒಂದು ಸುಳ್ಳನ್ನ 100 ಸಲ ಹೇಳಿ ಸುಳ್ಳು ನಿಜ ಮಾಡೋದು. ಆ ಥರ BJP ಅವರಿಗೆ ನರೇಂದ್ರ ಮೋದಿ ಅವರು, ನಾನು ನರೇಂದ್ರ ಮೋದಿ ಮಾತಾಡ್ತಿದ್ದೀನಿ ಅಂತ ಬಾಯಿ ಬಿಟ್ಟು ಹೇಳ್ತಾರಲ್ಲ, ಅಷ್ಟು ಬಿಟ್ಟರೆ ಅವ್ರ ಬಾಯಲ್ಲಿ ಏನು ಬರುತ್ತೋ ಎಲ್ಲ ಸುಳ್ಳೆ. ಅದೇ ರೀತಿ ನಡ್ಡಾ ಇರ್ಬೋದು, ಅಮಿತ್ ಶಾ ಇರ್ಬೋದು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ BJP ಮುಖಂಡರಿರ್ಬೋದು, ಸುಳ್ಳೇ ಅವರ ಉಸಿರು. ಅವರು ಊಟ ಸುಳ್ಳು ಹೇಳಿಲ್ಲ ಅಂದರೆ ಊಟನೇ ಸೇರೋದಿಲ್ಲ ಅವ್ರಿಗೆ. ಅಂತ ಭ್ರಷ್ಟ ಜನರು, ಸುಳ್ಳೇಳೋ ಜನರು ದುಷ್ಟತನವನ್ನು ಕೂಡ ಇವತ್ತು ಮೈಗೂಡಿಸ್ಕೊಂಡು ನಮ್ಮ ವಿರುದ್ಧ ಇವತ್ತು ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಅಧ್ಯಕ್ಷರು ಎಲ್ಲ ಮುಖಂಡರು ಈ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಈ ಕಾರ್ಯಕ್ರಮ ಮೈಸೂರಿಗೂ ಕೂಡ ಮುಂದುವರಿಯುತ್ತೆ. ಜನಕ್ಕೆ ಇವರು ಭ್ರಷ್ಟಾಚಾರವನ್ನು ಬಿಚ್ಚಿಡುವಂಥ ಕೆಲಸ ಪ್ರತಿದಿನ ಕೂಡ ಮಾಡಬೇಕಾಗಿದೆ ಅಂತೇಳಿ ಎಲ್ರಿಗೂ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.